ನಮಸ್ಕಾರ ಮಕ್ಕಳೇ. ಇವತ್ತಿನ ಕತೆ ಹೂಗಳು ಮತ್ತು ಚಿಟ್ಟೆಗಳ ಕತೆ. ಒಟ್ಟಾಗಿದ್ದಲೇ ಜೀವನ ಸುಂದರ. ಒಂದು ವಿಶಾಲವಾದ ಸುಂದರ ತೋಟವಿತ್ತು. ಆ ತೋಟದಲ್ಲಿ ಕೆಂಪು ಗುಲಾಬಿ, ಬಿಳಿ ಮಲ್ಲಿಗೆ, ಹಳದಿ ಸೂರ್ಯಕಾಂತಿ, ಕಮಲ, ನೇರಳೆ ಆರ್ಕಿಡ್, ನೀಲಿ ಅಪರಂಜಿತೆ, ಕಿತ್ತಳೆ ಬಣ್ಣದ ಚೆಂಡು ಹೂವು, ಪರಿಮಳ ಬೀರುವ ಸಂಪಿಗೆ, ಕೆಂಪು ದಾಸವಾಳ ಮತ್ತು ಮೃದುವಾದ ಲಿಲ್ಲಿ ಹೂಗಳು ಒಟ್ಟಾಗಿ ಒಂದು ದೊಡ್ಡ ಕುಟುಂಬದಂತೆ ಬದುಕುತ್ತಿದ್ದವು. ಪ್ರತಿದಿನ ಬೆಳಿಗ್ಗೆ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರಿ ಬಂದು ಹೂಗಳ ಸುತ್ತಲೂ ನೃತ್ಯ ಮಾಡುತ್ತಿದ್ದವು. ಜೇನುನೊಣಗಳು ಗುನಗುನೆ ಹಾಡುತ್ತಿದ್ದವು. ತಂಪಾದ ಗಾಳಿ ಬೀಸುತ್ತಿತ್ತು. ಇಡೀ ತೋಟವೇ ಒಂದು ಹಬ್ಬದಂತಿರುತ್ತಿತ್ತು. ಒಂದು ದಿನ ಎಲ್ಲ ಹೂಗಳು ತಮ್ಮ ತಮ್ಮ ಸೌಂದರ್ಯದ ಬಗ್ಗೆ ಮಾತನಾಡುತ್ತಿದ್ದವು. ಮಲ್ಲಿಗೆ: ನನ್ನ ಪರಿಮಳವೇ ಈ ತೋಟದ ಹೆಮ್ಮೆ. ಕಮಲ: ನಾನು ಕೆರೆಯ ರಾಣಿ. ಸೂರ್ಯಕಾಂತಿ: ನಾನು ಯಾವಾಗಲೂ ಸೂರ್ಯನತ್ತ ಮುಖ ಮಾಡಿ ನಿಂತಿರುತ್ತೇನೆ. ಚೆಂಡು ಹೂವು: ಹಬ್ಬ ಹರಿದಿನಗಳಲ್ಲಿ ನಾನಿಲ್ಲದೆ ಪೂಜೆ ಪೂರ್ಣವಾಗುವುದೇ ಇಲ್ಲ. ದಾಸವಾಳ: ನನ್ನನ್ನು ದೇವರಿಗೆ ಅರ್ಪಿಸುತ್ತಾರೆ. ಅಷ್ಟರಲ್ಲಿ ಕೆಂಪು ಗುಲಾಬಿ ಹೆಮ್ಮೆಯಿಂದ ಹೇಳಿತು, ನಿಮ್ಮೆಲ್ಲರಿಗೂ ನಿಮ್ಮದೇ ವಿಶೇಷತೆ ಇರಬಹುದು, ಆದರೆ ಈ ತೋಟದ ನಿಜವಾದ ರಾಣಿ ನಾನು. ಜನರು ನನ್ನನ್ನು ನೋಡಲು ಬರುತ್ತಾರೆ. ಈ ಚಿಟ್ಟೆಗಳು ಕೂಡ ನನ್ನ ಸೌಂದರ್ಯಕ್ಕಾಗಿಯೇ ಬರುತ್ತವೆ. ನನಗೆ ಇವುಗಳ ಅವಶ್ಯಕತೆಯೇ ಇಲ್ಲ. ಈ ಮಾತು ಕೇಳಿ ಪುಟ್ಟ ನೀಲಿ ಚಿಟ್ಟೆಯ ಕಣ್ಣುಗಳು ತುಂಬಿಕೊಂಡವು. ಪುಟ್ಟ ಪುಟ್ಟ ಜೇನುನೊಣಗಳು ನೊಂದುಕೊಂಡವು. ಪುಟ್ಟ ಚಿಟ್ಟೆ: ಗುಲಾಬಿ ಅಕ್ಕ, ನಾವು ನಿನ್ನ ಸೌಂದರ್ಯವನ್ನು ಕದಿಯಲು ಬರುವುದಿಲ್ಲ. ನಮ್ಮ ಹೊಟ್ಟೆ ತುಂಬಿಕೊಳ್ಳಲು ಮತ್ತು ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡಲು ಬರುತ್ತೇವೆ. ಗುಲಾಬಿ ಕೋಪದಿಂದ: ಇನ್ನು ಮುಂದೆ ನಮ್ಮ ತೋಟಕ್ಕೆ ಬರಬೇಡಿ. ಚಿಟ್ಟೆಗಳು ನೋವಿನಿಂದ ಪರಸ್ಪರ ನೋಡಿಕೊಂಡವು. ಜೇನುಗಳು ಗುಣಗುಟ್ಟಿದವು. ಒಂದು ವಯಸ್ಸಾದ ಚಿಟ್ಟೆ ಹೇಳಿತು, ಬನ್ನಿ ಮಕ್ಕಳೇ, ಪ್ರೀತಿ ಇಲ್ಲದ ಜಾಗದಲ್ಲಿ ನಾವು ಇರಬಾರದು. ಎಲ್ಲ ಚಿಟ್ಟೆಗಳು, ದುಂಬಿಗಳು, ಜೇನುನೊಣಗಳು ಕಣ್ಣೀರು ಹಾಕುತ್ತಾ ಹಾರಿ ಹೋದವು. ಮರುದಿನ ತೋಟದಲ್ಲಿ ವಿಚಿತ್ರವಾದ ಮೌನ. ಇಂದು ಯಾರೂ ನನ್ನನ್ನು ಭೇಟಿ ಮಾಡಲು ಬಂದಿಲ್ಲ ಎಂದಿತು ಲಿಲ್ಲಿ. ಸಂಪಿಗೆ: ನನ್ನ ಪರಿಮಳವನ್ನು ಆನಂದಿಸುವ ಚಿಟ್ಟೆಗಳೇ ಇಲ್ಲ. ಅಪರಾಜಿತೆ: ತೋಟವೇ ಖಾಲಿ ಖಾಲಿಯಾಗಿ ಕಾಣುತ್ತಿದೆ. ಮಲ್ಲಿಗೆ: ಸ್ನೇಹಿತರಿಲ್ಲದ ಸೌಂದರ್ಯಕ್ಕೆ ಏನು ಬೆಲೆ? ಆದರೆ ಗುಲಾಬಿ ಇನ್ನು ಮೌನವಾಗಿಯೇ ನಿಂತಿತು. ಇನ್ನೊಂದು ಕಡೆ ಚಿಟ್ಟೆಗಳು ದೂರದ ಒಣಗಿದ ಪ್ರದೇಶದಲ್ಲಿ ಆಹಾರಕ್ಕಾಗಿ ಅಲೆದಾಡುತ್ತಿದ್ದವು. ಒಂದು ಪುಟ್ಟ ಚಿಟ್ಟೆ ಅಳುತ್ತಾ ಹೇಳಿತು, ಅಮ್ಮ, ನನಗೆ ತುಂಬ ಹಸಿವಾಗಿದೆ. ನಮ್ಮ ಹಳೆಯ ಹೂವಿನ ಸ್ನೇಹಿತರ ಬಳಿ ಹೋಗಬಹುದಾ? ತಾಯಿ ಚಿಟ್ಟೆ: ಅವರು ನಮ್ಮನ್ನು ಬೇಡ ಎಂದಿದ್ದಾರೆ. ಆದರೆ ನನಗೂ ಆ ಹೂಗಳು ತುಂಬ ನೆನಪಾಗುತ್ತಿವೆ. ವಾರಗಳು ಕಳೆದವು. ತೋಟದಲ್ಲಿ ಹೊಸ ಮೊಗ್ಗುಗಳು ಮೂಡಲಿಲ್ಲ. ಹೂವುಗಳು ಮೊದಲಿನಷ್ಟು ಚೈತನ್ಯದಿಂದ ಕಾಣಿಸಲಿಲ್ಲ. ಆಗ ವಯಸ್ಸಾದ ಸೂರ್ಯಕಾಂತಿ ಎಲ್ಲರನ್ನೂ ಕರೆದು ಹೇಳಿತು, ನಾವು ನಮ್ಮ ಸ್ನೇಹಿತರನ್ನು ಕಳೆದುಕೊಂಡಿದ್ದೇವೆ.
ಚಿಟ್ಟೆಗಳು ಕೇವಲ ಮಕರಂದ ಕುಡಿಯುವುದಿಲ್ಲ, ಅವು ನಮ್ಮ ಪರಾಗವನ್ನು ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಕೊಂಡೊಯ್ಯುತ್ತವೆ. ಅದರಿಂದಲೇ ಹೊಸ ಹೂಗಳು ಹುಟ್ಟುತ್ತವೆ. ನಾವು ಅವುಗಳಿಗೆ ಆಹಾರ ಕೊಡುತ್ತೇವೆ, ಅವು ನಮಗೆ ಹೊಸ ಜೀವನ ಕೊಡುತ್ತವೆ. ಮನೆಗೆ ಹಾಗಾದರೆ ನಮ್ಮ ಮಕ್ಕಳಂತಿರುವ ಹೊಸ ಮಗುಗಳು ಹುಟ್ಟದಿರುವುದಕ್ಕೆ ಇದೇ ಕಾರಣವೇ? ಸೂರ್ಯಕಾಂತಿ. ಹೌದು, ಗುಲಾಬಿಯ ದಳಗಳ ಮೇಲೆ ಕಣ್ಣೀರಿನ ಹನಿಗಳು ಜಾರಿದವು. ಗುಲಾಬಿ, ನನ್ನ ಅಹಂಕಾರದಿಂದ ಇಡೀ ತೋಟವೇ ದುಃಖಪಡುತ್ತಿದೆ, ನನ್ನನ್ನು ಕ್ಷಮಿಸಿ. ಎಲ್ಲ ಹೂಗಳು ಮೌನವಾಗಿ ತಲೆ ತಗ್ಗಿಸಿದವು. ಮುಂದಿನ ಬೆಳಿಗ್ಗೆ ಎಲ್ಲ ಹೂಗಳು ಸೇರಿ ಗಾಳಿಗೆ ಪ್ರಾರ್ಥಿಸಿದವು. ಗಾಳಿಯೇ, ನಮ್ಮ ಮಾತನ್ನು ಚಿಟ್ಟೆಗಳವರೆಗೆ ತಲುಪಿಸು, ನಾವು ಅವರನ್ನು ತುಂಬ ಮಿಸ್ ಮಾಡುತ್ತಿದ್ದೇವೆ ಎಂದಿತು. ಗಾಳಿ ಆ ಸಂದೇಶವನ್ನು ದೂರದಲ್ಲಿದ್ದ ಚಿಟ್ಟೆಗಳ ಬಳಿಗೆ ಕೊಂಡೊಯ್ಯಿತು. ಪುಟ್ಟ ನೀಲಿ ಚಿಟ್ಟೆ ಸಂತೋಷದಿಂದ ಹೇಳಿತು, ಅಮ್ಮ, ನಮ್ಮ ಹೂವಿನ ಸ್ನೇಹಿತರು ನಮ್ಮನ್ನು ಕರೆಯುತ್ತಿದ್ದಾರೆ. ಎಲ್ಲ ಚಿಟ್ಟೆಗಳು ತಕ್ಷಣ ತೋಟಕ್ಕೆ ಹಾರಿ ಬಂದವು. ಗುಲಾಬಿ ಕಣ್ಣೀರಿನಿಂದ ಹೇಳಿತು, ನಿನ್ನಿಲ್ಲದೆ ನಾನು ಸುಂದರವಾಗಿದ್ದರೂ ಸಂತೋಷವಾಗಿರಲಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಪುಟ್ಟ ಚಿಟ್ಟೆ ಮೃದುವಾಗಿ ನಗುತ್ತಾ ಉತ್ತರಿಸಿತು, ಸ್ನೇಹ ಎಂದರೆ ತಪ್ಪು ಮಾಡಿದಾಗ ಕ್ಷಮಿಸುವುದು. ಇನ್ನು ಮುಂದೆ ನಾವು ಎಂದಿಗೂ ಒಬ್ಬರನ್ನೊಬ್ಬರು ಬಿಟ್ಟು ಹೋಗುವುದಿಲ್ಲ. ಆ ಕ್ಷಣದಿಂದ ತೋಟ ಮತ್ತೆ ಜೀವಂತವಾಯಿತು. ಹೊಸ ಮಗುಗಳು ಅರಳಿದವು, ಜೇನುನೊಣಗಳು ಗುನುಗಿದವು, ಹಕ್ಕಿಗಳು ಹಾಡಿದವು, ಚಿಟ್ಟೆಗಳು ನೃತ್ಯ ಮಾಡಿದವು. ಎಲ್ಲ ಹೂಗಳು ಸಂತೋಷದಿಂದ ಗಾಳಿಯಲ್ಲಿ ತೂಗಿದವು. ಆ ದಿನದಿಂದ ಹೂಗಳು ತಿಳಿದುಕೊಂಡವು, ಸೌಂದರ್ಯದಿಂದ ಗೌರವ ಸಿಗಬಹುದು, ಆದರೆ ಪ್ರೀತಿ, ಸಹಕಾರ ಮತ್ತು ಒಗ್ಗಟ್ಟಿನಿಂದ ಮಾತ್ರ ಜೀವನ ಅರಳುತ್ತದೆ. ಅರ್ಥವಾಯಿತಲ್ಲವೇ ಮಕ್ಕಳೇ? ಪ್ರಕೃತಿಯಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಮಹತ್ವವಿದೆ. ಹೂವಿಗೆ ಚಿಟ್ಟೆ ಬೇಕು, ಚಿಟ್ಟೆಗೆ ಹೂ ಬೇಕು. ಹಾಗೆಯೇ ನಮ್ಮ ಜೀವನದಲ್ಲೂ ಕುಟುಂಬ, ಸ್ನೇಹಿತರು ಮತ್ತು ಸಮಾಜ ಎಲ್ಲರೂ ಪರಸ್ಪರ ಅವಲಂಬಿತರಾಗಿದ್ದೇವೆ. ಒಟ್ಟಾಗಿ ಇದ್ದಾಗಲೇ ಜೀವನ ನಿಜವಾಗಿಯೂ ಸುಂದರವಾಗುತ್ತದೆ. ಶುಭರಾತ್ರಿ.